ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟಿದ್ದ ಎಸ್ಸಿಪಿ ಮತ್ತು ಟಿಎಸ್ಟಿ ಅನುದಾನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೂ ಬೃಹತ್ ಜನಾಂದೋಲನ ಜಾಥಾ ನಡೆಯಿತು. ಎಸ್ಸಿ ಎಸ್ಟಿ ಅನುದಾನ ಗ್ಯಾರಂಟಿಗಳಿಗೆ ಬಳಕೆ ಮಾಡುವ ದಲಿತರಿಗೆ ವಂಚನೆ ಮಾಡುತ್ತಿರುವ ರಾಜ್ಯ ಸರ್ಕಾರ ತೀವ್ರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಜಿ ಸಂಸದ ಬಿವಿ ನಾಯಕ ಮಾತನಾಡಿ, ಮುಖ್ಯ ವಾಹಿನಿಗೆ ಬರುವ ಉದ್ದೇಶದಿಂದ ಎಸ್ಸಿ ಎಸ್ಟಿ ಜನರ ಅಭಿವೃದ್ಧಿ ಮೀಸಲಿಟ್ಟ ಅನುದಾನವನ್ನು ದುರುಪಯೋಗ ಮಾಡುವ ಮೂಲಕ ಸಮುದಾಯದ ಜನರಿಗೆ ಅನ್ಯಾಯ ಮಾಡಲಾಗಿದೆ ಎಂದರು. ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ದಲಿತ ಮತ್ತು ಬುಡಕಟ್ಟು ಸಮುದಾಯದ ಜನರ ಶ್ರೇಯಸ್ಸಿಗೆ ಮೀಸಲಿರಿಸಿದ ಅನುದಾನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 600 ಕೋಟಿ ಬಳಸಿಕೊಂಡಿದೆ. ಸಮಾಜದ ಅನುದಾನವನ್ನು ಸಂಪೂರ್ಣ ದುರುಪಯೋಗ ಮಾಡಿಕೊಂಡಿದೆ. ಹಾಗಾಗಿ ಇಂತಹ ನಾಚಿಕೆಗೆಟ್ಟ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಲು ಹೋರಾಟ ನಡೆಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನೆಹರು ಅವರು ತಮ್ಮ ಕಾಲದಲ್ಲಿ ದಲಿತರಿಗೆ ಮೀಸಲಾತಿ ನೀಡಬಾರದು ಎಂದು ಅಂಬೇಡ್ಕರ್ ಅವರಿಗೆ ಹೇಳಿದ್ದರು. ಕಾಂಗ್ರೆಸ್ ಸರ್ಕಾರ ಆಗಿನಿಂದಲೂ ದಲಿತರನ್ನು ಕಡೆಗಣಿಸಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ಇವತ್ತಿನ ಪ್ರತಿಭಟನೆ ಬಜೆಟ್ ಮಂಡನೆ ಆಗ್ತಾ ಇದೆ. ಇವತ್ತಿನ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗಿದೆ. ಆ ಬಜೆಟ್ ಅಧಿವೇಶನದಲ್ಲಿ ಅನುದಾನವನ್ನು ಖಂಡಿತವಾಗಿ ಅದರಲ್ಲಿ ಸೇರಿಸಬೇಕು, ಬಜೆಟ್ ಅಲ್ಲಿ ಇಟ್ಕೋಬೇಕು. ನಮಗಾದಂತ ಅನ್ಯಾಯವನ್ನು ಸರಿಪಡಿಸಬೇಕಂತ ಇವತ್ತು ಮುಖಾಂತರ ಪ್ರತಿ ಜಿಲ್ಲೆಗಳಿಂದ ಪ್ರತಿಭಟನೆ ಮಾಡಿ ಈ ಹಲವಾರು ಎಸ್ಸಿ ಎಸ್ಟಿ ಹಳ್ಳಿಗಳಲ್ಲಿ ಬಹಳಷ್ಟು ತೊಂದರೆಗೀಡಾದಂತಹ ನಮ್ಮ ಹರಿಜನ ಗಿರಿಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆಂದೋಲನ ಮೂಲಕ ಪ್ರತಿಭಟನೆಗೆ ಒಂದು ಮುಂದಾಗಿ ಒಂದು ಜಿಲ್ಲಾಧಿಕಾರಿಗಳ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಈ ಒಂದು ಬಜೆಟ್ ನಲ್ಲಿ ನಮ್ಮ ಎಸ್ಸಿಪಿ ಟಿಎಸ್ಪಿ ಅನುದಾನ ಯೋಜನೆಗಳಿಗೆ ಮೀಸಲಾಗಿರುವ ಹಣವನ್ನ ಈ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ, ಆದಿವಾಸಿಗಳಿಗೆ, ಪರಿಶಿಷ್ಟ ವರ್ಗದ ಜನರಿಗೆ ಅನ್ಯಾಯವನ್ನು ಮೋಸವನ್ನು ಮಾಡಬೇಕಂತ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕುರಿತವಾಗಿ ಯಾವುದೇ ಕಾಮಗಾರಿಗಳಿಗೆ ಅನುದಾನವನ್ನು ಕೊಡುವಂತ ಕೆಲಸ ಮಾಡದೆ ಇವತ್ತು ಕೇವಲ ಅಧಿಕಾರಕ್ಕಾಗಿ ಇವತ್ತು ಜನರನ್ನು ದಾಖಲಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಮಾಡುತ್ತಿರುವಂಥದ್ದು ಬಹಳ ವಿಪರಾಶೆ. ಇವತ್ತು ಸಿದ್ದರಾಮಯ್ಯರು ಬಹಳ ವಿಪಕ್ಷ ಸ್ಥಾನ ಬೆಳೆದಾಗೆ ತಮ್ಮ ಅನುಕೂಲಕ್ಕಾಗಿ ಇವತ್ತು ಈ ರಾಜ್ಯದ ಜನರನ್ನ ಮರಳು ಮಾಡಿ ಇವತ್ತು 5 ಕಮ್ಮಿ ಮಾಡಿರ್ಬೋದು. ಇವತ್ತು ಹಲವಾರು ವಿಷಯಗಳಲ್ಲಿ ತಮ್ಮ ಸ್ವಾರ್ಥಕ್ಕೆ ಈ ರಾಜ್ಯದ ಜನರನ್ನ, ರಾಜ್ಯದ ನಾಯಕರನ್ನ, ಸಮುದಾಯಗಳನ್ನ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಕಂಡುಬಂದಿದೆ. ಕರ್ನಾಟಕ ರಾಜ್ಯದೊಳಗ ಈ ದಲಿತರು ಎಲ್ಲಿ ಹೋದ್ರು? ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಯಾಕೆ ಧರಣಿ ಮಾಡ್ತಾ ಇಲ್ಲ? ಯಾಕೆ ಜನರ ಮುಂದೆ ಹೋಗಿ ಗೊಬ್ಬರ ಹೊಡಿತಾ ಇಲ್ಲ? ಈ ಸಿದ್ದರಾಮಯ್ಯಕ್ಕೂ ಸಹಜವಾಗಿ ನಾಚಿಕೆ ಇಲ್ಲ. ಅವರಿಗೆ ತಾನೇ ಮಾಡಿರ್ತಕ್ಕಂಥ ಕಾನೂನನ್ನು ಮುರಿತಕ್ಕಂಥದ್ದು ಅವರ ಜಾಯಮಾನದಲ್ಲಿ ಬಂದಿದೆ ಮೊದಲಿನಿಂದ ಇಲ್ಲಿವರೆಗೆ.
ಮಾನ್ವಿ ಸೀಮಂತರದಲ್ಲಿ ಆಕ್ರಮಣ ಗಣಿಗಾರಿಕೆ ನಡೆಸುವ ಮೂಲಕ ಸರ್ಕಾರಕ್ಕೆ ಯಾವುದೇ ರೀತಿ ರಾಜಧನ ಪಾವತಿಸದೆ ವಂಚನೆ ಮಾಡುತ್ತಿರುವ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಘಟಕದ ಮಾಲೀಕ ಅಕ್ಬರ್ ಶಾಷಾ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಶಾಶ್ವತ ಕಲ್ಲು ಗಣಿಗಾರಿಕೆ ರದ್ದುಪಡಿಸಬೇಕು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಮೀದ್ ಖಾನ್ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಾಲೂಕಿನ ಮಾನ್ವಿ ಸೀಮಂತರಾದ ಸರ್ವೆ ನಂಬರ್ 637/13-20 ಗುಂಟೆ ಪ್ರದೇಶದಲ್ಲಿ ಮಾಲೀಕತ್ವದ ನೋಂದಣಿಯಲ್ಲಿರುವ ಹಿಂದೂಸ್ತಾನ್ ಸ್ಟೋನ್ ಘಟಕ ಏಪ್ರಿಲ್ 2024ರಿಂದ ಫೆಬ್ರವರಿ 2025ರವರೆಗೆ ಸುಮಾರು 135,043 ವಿದ್ಯುತ್ ಯೂನಿಟ್ ಬಳಸಲಾಗಿದೆ. ಆದರೆ ಇಲ್ಲಿ ಸದರಿ ಕ್ರಷ್ ಮಾಲೀಕ ಅಕ್ಬರ್ ಶಾಷಾ ಅವರು ಕೇವಲ 2,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ಮಾಡಲಾಗಿದೆ ಎಂದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಲಾಗಿದೆ ಎಂದು ಆರೋಪಿಸಿದರು. ಈ ವಿಚಾರಕ್ಕೆ ಸಂಬಂಧಿಸಿ 6 ತಿಂಗಳ ವರದಿಯೊಂದಿಗೆ ಕೇಂದ್ರ ಕಚೇರಿ ದೂರು ನೀಡಲಾಗಿದೆ ಎಂದು ಆರೋಪಿಸಿದರು. ಎಕರೆಗೆ ಸರ್ವೆ ನಂಬರ್ 637/1 ಅದರಲ್ಲಿ 1996ರಿಂದ ಇಲ್ಲಿವರೆಗೆ ಏನು ಪರ್ಮಿಷನ್ ತಗೊಂಡು ಅಧಿಕೃತವಾಗಿ 36 ಇಲಾಖೆಯಿಂದ ಪರ್ಮಿಷನ್ಗಳು ತಗೊಂಡು ಸರಿಸುಮಾರು ಒಂದು 20 ಎಕರೆಯಷ್ಟು ಮೈನಿಂಗ್ ಅನ್ನು ಅವರು ಮಾಡಿದ್ದಾರೆ. ತದಾದ ನಂತರ ನಮ್ಮ ಒಂದು ಮಾಹಿತಿಯ ಮುಖಾಂತರ ನಾವು ಕಂಪ್ಲೇಂಟ್ ಅನ್ನು ಕೇಂದ್ರ ಕಚೇರಿಗೆ ನಾವು ಕೊಟ್ಟಿದ್ವಿ. ಕೊಟ್ಟಾಗ ಸರ್ ಇವರು ಕರೆಂಟ್ ಬಿಲ್ಲು ಸುಡ್ತಾ ಇರೋದು ವರ್ಷಕ್ಕೆ 1,35,000 ಯೂನಿಟ್. 1,35,000 ಯೂನಿಟ್ ಸುಟ್ಟರೆ ಕನಿಷ್ಠ ಅಲ್ಲಿ ಉತ್ಪಾದನೆ ಆಗುವ ಜಲ್ಲಿ, ಎಂಸ್ಯಾಂಡ್ ಮತ್ತು ಇತರ ಕಲ್ಲು ಉತ್ಪಾದನೆಯ ಕಲ್ಲುಗಳು ಸರಿಸುಮಾರು ಒಂದು 50,000ರಿಂದ 1,00,000 ಮೆಟ್ರಿಕ್ ಟನ್ ಆಗುತ್ತೆ. ಆದರೆ ಇವರು ಸರ್ಕಾರಕ್ಕೆ ರಾಜಧನವನ್ನು ತುಂಬದೆ ಅನಧಿಕೃತವಾಗಿ ಸರ್ಕಾರಕ್ಕೆ ತೋರಿಸೋದು ಕೇವಲ 2,000 ಮೆಟ್ರಿಕ್ ಟನ್. ಆದರೆ ಸರ್ 6 ಮಂತ್ಸ್ ನಾವು ಸ್ಟೇಟ್ಮೆಂಟ್ ತೊಗೊಂಡಿವಿ. 6 ತಿಂಗಳ ಸ್ಟೇಟ್ಮೆಂಟ್ ತೊಗೊಂಡು ನಾವು ಕೇಂದ್ರ ಕಚೇರಿಗೆ ದೂರನ್ನು ಸಲ್ಲಿಸಿದ್ವಿ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಕೇಂದ್ರ ಕಚೇರಿಗೆ ದೂರು ಸಲ್ಲಿಸಿದಾಗ ಅವರು ಇಲ್ಲಿ ಕ್ಲಿಯರ್ ಆಗಿ ಅವ್ರು ನೋಟಿಸ್ ಕೊಟ್ಟಿದ್ರು. 2 ನೋಟಿಸ್ ಮುಖಾಂತರ ಇಲ್ಲಿ ಸ್ಪಷ್ಟವಾಗಿ ನಾನು ಕೊಟ್ಟಿಲ್ಲ ನೋಟಿಸು, ಎಲ್ಲರಿಗೂ ನೋಟಿಸ್ ಅಂತ ಇದು ಕೊಡ್ತೀನಿ ಲೆಟರನ್ನು. ತಾವು ತಮ್ಮ ಕ್ರಷರ್ ಘಟಕದ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಕಟ್ಟಡ ಕಲ್ಲಿಗೆ ಸಂಬಂಧಿಸಿದಂತೆ ಕಲ್ಲು ಗಣಿ ಗುತ್ತಿಗೆಯಿಂದ ILMS ಮುಖಾಂತರ ಕ್ರಷರ್ ಘಟಕ ಸ್ವೀಕೃತ ಮಾಡಿರುವ ಉಪಖನಿಜದ ಪ್ರಮಾಣ 2,000 ಮೆಟ್ರಿಕ್ ಟನ್ ಮತ್ತು ಜಲ್ಲಿ ಹಾಗೂ ಎಂಸ್ಯಾಂಡ್ ಉತ್ಪಾದನೆಗೆ ಬಳಕೆಯಾದ ವಿದ್ಯುತ್ 81,281 ಯೂನಿಟ್ ರಂತೆ ಉಪಖನಿಜದ ಪ್ರಮಾಣ 15,500 ಮೆಟ್ರಿಕ್ ಟನ್ ಆಗಿದ್ದು 13,500 ಮೆಟ್ರಿಕ್ ಟನ್ ವ್ಯತ್ಯಾಸ ಕಂಡುಬರುತ್ತದೆ ಅಂತೇಳಿ ಮೈನ್ಸ್ ಆ್ಯಂಡ್ ಜಿಯಾಲಜಿನೇ ಒಂದು ಸರ್ವೆ ಮಾಡಿ 2 ನೋಟಿಸು ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರಿಗೆ ಇವರು ತುಂಗಭದ್ರಾ ಎಡದಂಡೆ ಕಾಲುವೆ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆಗಳಿಗೆ ಏಪ್ರಿಲ್ 20ರವರೆಗೂ ನೀರು ಹರಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯದಿಂದ ರೈತರ ಬೆಳೆ ನಾಶವಾದರೆ ನೆರೆಹೊಣೆ ನೀರಾವರಿ ಇಲಾಖೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಾರಾಯಣಪುರ ಬಲದಂಡೆ ಕಾಲುವೆ, ತುಂಗಭದ್ರಾ ಎಡದಂಡೆ ಕಾಲುವೆ, ಎಡದಂಡೆ ಕಾಲುವೆಗಳಿಗೆ ಮಾರ್ಚ್ 23ರಿಂದ ನೀರು ನಿಲ್ಲಿಸುವುದಾಗಿ ನೀರಾವರಿ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದ್ದು, ಈ ಕೂಡಲೇ ಪ್ರಕಟಣೆಯ ಹೇಳಿಕೆ ಹಿಂಪಡೆದು ಏಪ್ರಿಲ್ 20ವರೆಗೂ ನೀರು ಹರಿಸುವ ಮೂಲಕ ಲಕ್ಷಾಂತರ ಎಕರೆ ಭತ್ತ ಮತ್ತು ಇನ್ನಿತರೆ ಬೆಳೆಗಳನ್ನು ಉಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಂದು ವೇಳೆ ನೀರು ನಿಲ್ಲಿಸುವುದರಿಂದ ರೈತರ ಬೆಳೆ ನಾಶವಾದರೆ ನೀರಾವರಿ ಇಲಾಖೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದರು. ಬೆಲೆ ಹಾಕುವ ಸಂದರ್ಭದಲ್ಲಿ ಅಣೆಕಟ್ಟಿನಲ್ಲಿ ಸಮೃದ್ಧ ನೀರಾವರಿ ಇದ್ದು ಎರಡು ಬೆಳೆಗಳಿಗೆ ತೊಂದರೆ ಆಗದಂತೆ ನೀರು ನೀಡುವುದಾಗಿ ರಾಜ್ಯ ಸರ್ಕಾರ ಸಾರ್ವಜನಿಕವಾಗಿ ಭರವಸೆ ನೀಡಿತ್ತು. ಆದರೆ ಈಗ ಬೇಸಿಗೆಯಲ್ಲಿ ಕುಡಿಯುವ ನೀರು ನೆಪ ಹೇಳಿ ನೀರು ನಿಲ್ಲಿಸುವುದಾಗಿ ಹೇಳುತ್ತಿರುವುದು ಒಪ್ಪುವಂತದ್ದಲ್ಲ. ಸಾಲ ಸೋಲ ಮಾಡಿ ಬೆಲೆ ಹಾಕಿರುವ ರೈತರಿಗೆ ಬೆಲೆ ಸಿಗದಂತೆ ಆದರೆ ದೊಡ್ಡ ಪ್ರಮಾಣದ ಸಾಲಕ್ಕೆ ಸಿಕ್ಕಾಕಿಕೊಳ್ಳುತ್ತಾರೆ. ಇದಕ್ಕೆ ಅವಕಾಶ ಕೊಡಬಾರದು ಎಂದು ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಇಲಾಖೆಯನ್ನು ಆಗ್ರಹಿಸಿದರು.
ನಾರಾಯಣಪುರ ಬಲದಂಡೆ ರೈತರಿಗೆ ಅನ್ಯಾಯ ಆಗಬಾರ್ದು. ಅದೇ ರೀತಿ ತುಂಗಭದ್ರಾ ಎಡದಂಡೆ ಕಾಲುವೆಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ನಾರಾಯಣಪುರ ಎಡದಂಡೆ ಕಾಲುವೆಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಈ 3 ನಾಲೆಗಳನ್ನು ನೀವು ಏಪ್ರಿಲ್ 20ನೇ ತಾರೀಕು ತನಕ ನೀರು ಹರಿಸಬೇಕು. ಇಲ್ಲ ಅಂತಂದರೆ 3 ನಾಲಾ ವ್ಯಾಪ್ತಿಯ ಲಕ್ಷಾಂತರ ಏಪ್ರಿಲ್ 20ನೇ ತಾರೀಕು ತನಕ ನೀರು ಹರಿಸಬೇಕು. ಯಾಕೆಂದರೆ ನೀರಿದೆ. ತೆಲಂಗಾಣಕ್ಕೆ ಈಗ ತಾನೇ ಸುಮಾರು 1.5 TMC ಅಷ್ಟು ನೀರನ್ನ ತೆಲಂಗಾಣ ಸರ್ಕಾರದ ಕೋರಿಕೆ ಮೇಲೆ ನೀವು ಕೊಟ್ಟಿದ್ದೀರಾ. ಸ್ಟ್ಯಾಂಡಿಂಗ್ ಕ್ರಾಪ್ ಇರುವಾಗ ಬೆಳೆ ಹಾಕುವಾಗೆ ನೀವು ನೀರು ಬೇಸಿಗೆ ಟೈಮಲ್ಲಿ ಇಲ್ಲ ಅಂತ ಹೇಳಿಲ್ಲ. ಆದರೆ ಈಗ ಬೆಳೆ ಕೈಗುರು ಸಮಯದಲ್ಲಿ ನೀವು ಈ ರೀತಿ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ಚಾರ್ಜ್ ಮಿನಿಸ್ಟ್ರು, ರಾಯಚೂರು ಇನ್ಚಾರ್ಜ್ ಮಿನಿಸ್ಟ್ರು ಈ ಜಿಲ್ಲೆಯವರಲ್ಲ. ರಾಯಚೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಈ ಜಿಲ್ಲೆಯವರಲ್ಲ. ಗುಲ್ಬರ್ಗ ಶರಣಪ್ರಕಾಶ್ ಪಾಟೀಲ್ ಅವರು ಗುಲ್ಬರ್ಗದವರು. ರಾಯಚೂರನ್ನ ಅವರು ಕಡೆಗಣಿಸಬಾರ್ದು. ರಾಯಚೂರು ಜಿಲ್ಲೆಯ ರೈತರ ಕಷ್ಟಕ್ಕೆ ಕುರುಡರಾಗಬಾರ್ದು. ಹಾಗಾಗಿ ತಕ್ಷಣದಲ್ಲಿ ಜಲಸಂಪನ್ಮೂಲ ಮಂತ್ರಿ DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಉಸ್ತುವಾರಿ ಮಂತ್ರಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ICC ಕಮಿಟಿಯ ತೀರ್ಮಾನವನ್ನು ಬದಲಿಸಿ ಏಪ್ರಿಲ್ 20ರ ತನಕ ಈ 3 ನಾಲೆಗಳಲ್ಲಿ ನೀರನ್ನು ಹರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ಒತ್ತಾಯ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ನಾವು ಮಾಡ್ತಾ ಇದ್ದೀವಿ. ನಾವು ನಮ್ಮ MLAಗಳ ಮುಖಾಂತರ ನಾವು ಮನವಿ ಕೊಟ್ಟಿದ್ದೀವಿ. ಏನಂತಂದರೆ ಇವತ್ತು ಏಪ್ರಿಲ್ 20ರವರೆಗೆ ನಮಗೆ ನೀರು ಕೊಡಬೇಕು. ಈ ವಾರಾವಧಿ ವಿಷಯದಲ್ಲಿ 10 ದಿವಸ ಲೇಟ್ ಆಗ್ತದೆ, ಅದನ್ನ 8 ದಿವಸಕ್ಕೆ ಮಾಡಬೇಕು. ಮತ್ತು ಏಪ್ರಿಲ್ 20ರವರೆಗೆ ನೀರು ಕೊಡಬೇಕು ಅಂತ ನಾವು ಮನವಿ ಕೊಡ್ತೀವಿ. ಆ ರೈತರ ಮನವಿಯನ್ನು ಅವರು ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ಮಾರ್ಚ್ 23ರಂದು ಮಾಡಿದ್ದಾರೆ. ಬಟ್ ಇವತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ನೀರನ್ನು ನಮ್ಮ ಜಲಾಶಯದಲ್ಲಿ ಇವತ್ತು ಸಂಗ್ರಹ ಆಗಿದೆ. ಆಲ್ಮೆಟ್ಟೆಯಲ್ಲಿ ಕೂಡ ಮತ್ತು ನಾರಾಯಣಪುರ ಬಸವಸಾಗರದಲ್ಲಿ ಕೂಡ ಇವತ್ತು ಏಪ್ರಿಲ್ 20ರವರೆಗೆ ನೀರು ಕೊಟ್ಟರೂ ಕೂಡ ಇನ್ನೂ ಬೇಸಿಗೆ ಕುಡಿಯೋ ನೀರಿಗೆ ಅಂತೇಳಿ ಸಾಕಷ್ಟು ನೀರು ಉಳಿಸಲಿಕ್ಕೆ ನೀರು ಇದೆ. ಬಟ್ ಇವತ್ತು ತುಂಗಭದ್ರದಲ್ಲಿ ಕೂಡ ಸಾಕಷ್ಟು ನೀರಿದೆ, ಅಲ್ಲಿ ಕೂಡ ಭತ್ತ ಹಾಕಿದ್ದಾರೆ. ಈ ಒಂದು ಮಾಧ್ಯಮದ ಮುಖಾಂತರ ಮತ್ತೆ ಅವರಿಗೆ ಒತ್ತ ನೀರಾವರಿ ಇಲಾಖೆ ಇವತ್ತು DK ಶಿವಕುಮಾರ್ ಅವರಿಗಂತೂ ಈ ಒಂದು ನೀರಾವರಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರು ಹಾರನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ದಿನಾಂಕ 6ರಂದು ನಗರದ ರಂಗಮಂದಿರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು, ನಾಡದೇವಿಯ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ 7:30 ಪಾಲಿಕೆ ಆಯುಕ್ತರು ಜುಬೇನ್ ಮೊಹನಪತ್ರ ಅವರು ನೆರವೇರಿಸಲಿದ್ದಾರೆ. ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಆಲುಂಡಿ ಅವರು ನಾಡ ಧ್ವಜಾರೋಹಣ ಮಾಡಲಿದ್ದು, ಅದೇ ರೀತಿ ಪರಿಷತ್ ಧ್ವಜಾರೋಹಣ ತಾಲೂಕು ಕನ್ನಡ ಸಾಹಿತ್ಯ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ಅವರು ನೆರವೇರಿಸಲಿದ್ದಾರೆ ಎಂದರು. ನಾಡದೇವಿಯ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಪಾಲಿಕೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರು ಚಾಲನೆ ನೀಡಲಿದ್ದಾರೆ. ನಗರದ ಏಮ್ಸ್ ಹೋರಾಟ ವೇದಿಕೆಯಿಂದ ರಂಗಮಂದಿರದವರೆಗೂ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದರು. ನಂತರ ಬೆಳಿಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಲಿದ್ದಾರೆ ಎಂದು ಹೇಳಿದರು. ನಮ್ಮ ಕ್ರೀಡಾಂಗಣ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಪಕ್ಕದಲ್ಲಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮೆರವಣಿಗೆ 8ವರೆಗೆ ಅಲ್ಲಿಂದ ಪ್ರಾರಂಭವಾಗಿ ಮೆರವಣಿಗೆ ನಂತರ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಿಮಗೆಲ್ಲ ಈಗಾಗಲೇ ಸಾಮರ್ಥ್ಯ ಪತ್ರಿಕೆಯನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಎಲ್ಲ ವಿವರಣೆ. ಈ ಜೊತೆಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉಸ್ತುವಾರಿ ಸಚಿವರು ಪಾಲ್ಗೊಳ್ಳುತ್ತಾರೆ. ಹಾಗೆಯೇ ಶ್ರೀ NS ಬೋಸರಾಜ್ ಅವರು ಕೂಡ ಸಚಿವರಾಗಿರ್ತಾರೆ. ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾಗಿರ್ತಾರೆ. ಬೋಸರಾಜ್ ಸರ್ ಕೂಡ ಬರ್ತಾರೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸುಧಾಕರ್ ಪಾಟೀಲ್ ಅವರು ವಹಿಸಿಕೊಂಡು ಇರ್ತಾರೆ ಅಂತ. ನಂತರ ಸಮಾರಂಭದ ಮುಖ್ಯವಾಗಿ ಉದ್ಘಾಟನೆ ಮಾಡಲಿಕ್ಕೆ ವಿಶೇಷ ನಮಗೆ ಆಕರ್ಷಣೆ ವ್ಯಕ್ತಿ ಯಾರಪ್ಪ ಅಂತಂದರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋಲುಚ ಚನ್ನಬಸಪ್ಪ ಅವರು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಅದು ನಮಗೆ ತುಂಬ ಇನ್ನೊಂದು ಕೆಲಸ, ಒಳ್ಳೆಯ ಒಂದು ಖುಷಿ ಕೊಡ್ತಕ್ಕಂಥ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಅವರು ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ದತ್ತರ್ ಅವರು ಇರ್ತಾರೆ. ಅವರು ಚಿತ್ರಕಲಾ ಸದಸ್ಯರನ್ನ ಉದ್ಘಾಟನೆ ಮಾಡ್ತಾರೆ. ಪುಸ್ತಕ ಮಳಿಗೆಗಳ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕೆ ವಸಂತಕುಮಾರ್ ಅವರು ಮಾಡಿದ್ದಾರೆ. ವಸಂತ ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಂಗನ ಪಾಟೀಲ್ ಅವರು ಮಾಡಿದ್ದಾರೆ. ವಿಶೇಷವಾಗಿ 5ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಭಂಡಾರಕರ್ ಅವರು ಪರಿಷತ್ತಿನ ಧ್ವಜವನ್ನು ಈಗಿನ ಸನ್ಮಾನ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದ್ದಾರೆ.